ರುದ್ರಮೂರ್ತಿ ಅಂತ ಎಲ್ಲರಿಗೂ ಗೊತ್ತಿದೆ. ಹೌದು, ನಮ್ಮ ಪರಿಚಯದವರು ಕಡೆ ಹೇಳಿ. ಸೊ ಅವ್ರಿಗೆ ಒಂದು ಟೈಮು ಹಿಂಗೆ ಕೇಳಿದಾಗ ಇದು ನೀವು ಹಾಕಿರೋದು ಯಾವುದು ಕಂಪ್ನಿ ವರ್ಕ್ ಆಗಲ್ಲ, ನೀವು ಎಕ್ಸಿಟ್ ಮಾಡ್ಕೊಂಡು ನಂಬುದ್ರಲ್ಲಿ ಬನ್ನಿ ಅಂತಂದರು. ಸರಿ ಅಂಥೇಳಿ ಇದು ಎಲ್ಲ ಎಕ್ಸಿಟ್ ಮಾಡ್ಕೊಂಡು ಹೋಗಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಅಲ್ಲಿ ಹೋಗಿ ಒಂದು 20 ಲಕ್ಷ ಅಲ್ಲಿ ಲಾಸ್ ಆಗೋಯ್ತು. ಅದ್ರ ಬಿಟ್ವೀನ್ ಇನ್ಯಾರೋ ನಮ್ಮ ಮನೆಗೆ ಬಂದ್ರೊಬ್ರು ಬಂದುಬಿಟ್ಟು ನನ್ನ ಕ್ವಶನ್ ಕೇಳೋರು, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದ್ರ ಬಗ್ಗೆ ಏನೇನು ಗೊತ್ತಿದೆ ಅಂತ. ನಮಗೇನು ಗೊತ್ತಿರಲಿಲ್ಲ, ನಿಜವಾಗ್ಲೂ ನಮಗೇನು ಗೊತ್ತಿರಲಿಲ್ಲ ಅಷ್ಟೊಂದು. ಅವ್ರು ಏನೇನೋ ಹೇಳಿದ ತಕ್ಷಣ ಇವ್ರು ಹೇಳೋದು ನಿಜಾನ ಅಂತಂದ್ಬಿಟ್ಟು ಇಲ್ಲಿವರೆಗೂ ಎಷ್ಟು ದುಡ್ಡು ಲಾಸ್ ಮಾಡ್ಕೊಂಡು 30 ಲಕ್ಷ 39 ಲಕ್ಷ ನಾನು ಜಾಸ್ತಿ ಮಾಡಿದೆ. ಡು ಯು ಬಿಲೀವ್ ಯು ಕ್ಯಾನ್ ಗೆಟ್ ಇಟ್ ಇನ್ 3 months ಅಂದ್ರು ಅವರು. ಏನಪ್ಪ ಇವರು ದೇವ್ರ ಥರ ಬಂದಿರಲ್ಲ ಅಂತ ನನಗೆ, ಯಾಕಂದರೆ ಹೋಗಿರೋ ದುಡ್ಡು ನಿಮ್ಮ ರಿಟರ್ನ್ ಹಂಗೆ ಅನ್ಕೊಂಡು ಅಲ್ಲಿವರೆಗೂ ಹುಚ್ಚೋಗಲ್ಲ. ಯಾವಾಗ ಅವರು ಪೂನಾದಲ್ಲಿ ಕುತ್ಕೊಂಡು ನನ್ನನ್ನು ಹೇಳೋಕ್ಕೆ ಶುರು ಮಾಡಿದ್ರು, ಅವ್ರು ಹೇಳಿರೋ ಸ್ಟಾಕ್ ಹಾಕೋಕ್ಕೆ ಶುರು ಮಾಡಿ 15 ದಿನದಲ್ಲಿ ನೀವು ನಂಬೋದಿಲ್ಲ 30 ಲಕ್ಷ ಡಮಾರ್. ಒಟ್ಟು 60 ಲಕ್ಷ 60-70 ಲಕ್ಷ ಹೋಯ್ತು. 68 ಲಕ್ಷ ಟೋಟಲ್. ನಾನೊಂದಿಷ್ಟು ಏನೋ ಮಾಡಿಬಿಟ್ಟು ಆಮೇಲೆ ಗೊತ್ತಾಯ್ತು ಅಂತೇಳಿ ತಿಳ್ಕೊಂಡು ಏನೋ ಮಾಡೋಕ್ಕೋಗಿ ನಾನೊಂದಿಷ್ಟು ಮಾಡ್ಕೊಂಡ್ಬಿಟ್ಟೆ.